ಈಗ ಲಕ್ಕಿ ಹಲ್ ಅಂತ ಹೇಳ್ತಾರೆ, ಹಲ್ ಮಧ್ಯೆ ಗ್ಯಾಪ್ ಇದ್ರೆ ಅದೃಷ್ಟ ಅಂತೆಲ್ಲ ಹೇಳ್ತಾರೆ. ಇದಕ್ಕೇನಾದ್ರೂ ಸೈಂಟಿಫಿಕ್ ರೀಸನ್ ಏನಾದ್ರೂ ಇದೆಯಾ ಅಂತ? ಸೊ ನಾನ್ ಹೇಳೋದು ಅದು ಎಲ್ಲ ಮಿತ್ತು. ಸೈಂಟಿಫಿಕ್ಲಿ ಇವೆಲ್ಲ ಯಾವ್ದು ಪ್ರೂವನ್ ಅಲ್ಲ. ನಾನ್ ಒಂದೇ ಅಡ್ವೈಸ್ ಕೊಡೋದು, ಹಲ್ನ ಕ್ಲೋಸ್ ಮಾಡಿ ಅಥವಾ ಹಲ್ ಮುಂದೆ ಇದ್ರೆ ಅದನ್ನ ಅಲೈನ್ ಮಾಡ್ಸ್ಕೊಂಡ್ರೆ ನಿಮ್ಗೆ ಹೈಜೀನ್ ಮೇಂಟೆನೆನ್ಸ್ ಗೆ ಸ್ವಲ್ಪ ಈಸಿ ಆಗುತ್ತೆ. ಮತ್ತೆ ಟ್ರಾಮಾ ಅಂತ ಹೇಳ್ತೀವಿ, ಆ ಟ್ರಾಮಾ ಫ್ರಮ್ ಅಕ್ಲೂಷನ್ ಅಂತ ಹೇಳ್ತೀವಿ, ಸೊ ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಮತ್ತೆ ಜಾಯಿಂಟ್ ಪ್ರಾಬ್ಲಮ್ಸ್ ಅವಾಯ್ಡ್ ಆಗುತ್ತೆ. ಸೊ ಟ್ರೀಟ್ಮೆಂಟ್ ತಗೊಂಡ್ರೆ ಒಳ್ಳೇದು. ಸರ್, ಇವಾಗ ಏನಾದ್ರು ಆಕ್ಸಿಡೆಂಟ್ಲಿ ಏನಾದ್ರು ಹಲ್ಗಳಿಗೆ ಏಟಾಗಿ ಮುರ್ದ್ಕೊಂಡಿರುತ್ತಲ್ವಾ, ಆ ಒಂದು ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅಂತ? ಸೊ ಒಳಗಡೆ ಏನಾದ್ರು ಉಳ್ಕೊಂಡಿದ್ರೆ ಹಲ್ಲು, ಅಥವಾ ಹಲ್ಗಳನ್ನ ಮತ್ತೆ ಚಿಕ್ಕ ವಯಸ್ಸಲ್ಲಿನೇ ಹಲ್ಗಳು ಹೋಗಿರುತ್ತೆ, ಜಾಯಿಂಟ್ ಮಾಡ್ಬೇಕು ಅಂದ್ರೆ ಆ ಪ್ರೊಸೆಸಿಂಗ್ ಹೇಗಿರುತ್ತೆ ಅಂತ? ನಾವು ಅದನ್ನ ರೇಡಿಯೋಗ್ರಫಿಯಲ್ಲಿ ಅಸೆಸ್ ಮಾಡ್ತೀವಿ. ಸೊ ಎಷ್ಟು ಕಟ್ ಆಗಿದೆ, ಎಷ್ಟು ಉಳ್ಕೊಂಡಿದೆ, ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಟ್ರೀಟ್ಮೆಂಟ್ ನಾವು ರೂಟ್ ಕೆನಾಲ್ ಮಾಡಿ ಕ್ಯಾಪ್ ಕೊಡಬಹುದು. ಬರೀ ಬೇರ್ ಮಾತ್ರ ಉಳ್ಕೊಂಡಿದೆ ಅಂದ್ರೆ ನಾವು ಅದನ್ನ ಕೀಳ್ಬಿಟ್ಟು ಇಂಪ್ಲಾಂಟ್ ಅಂತ ಹಾಕ್ತಿವಿ. ಸೊ ಅದು ಎಸ್ಥೆಟಿಕ್ಲಿ ನಾವು ಯೂಶಲಿ ಇರೋದು ಮುಂದ್ಗಡೆ ಹಲ್ಲು, ಸೊ ಅದನ್ನ ಎಸ್ಥೆಟಿಕ್ಲಿ ನಾವು ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಓಕೆ ಸರ್, ಇವಾಗ ರೂಟ್ ಕೆನಲ್ ಅಂತ ಹೇಳಿದ್ರಿ, ಹುಳು ಆಗಿರುತ್ತೆ, ಅದನ್ನ ಕೀಳಬೇಕಾದಂತಹ ಪರಿಸ್ಥಿತಿ ಬರುತ್ತೆ, ಒಳಗಡೆ ಏನೋ ಪ್ರಾಬ್ಲಮ್ ಆಗಿ ಕಿತ್ತಾಗ ಕೆಲವೊಂದು ಟ್ರೀಟ್ಮೆಂಟ್ ನ ತಗೊಳ್ದೇನೆ ಕೀವಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಹೇಳಿದ್ರಿ, ಬಟ್ ಗ್ಯಾಪ್ಗಳು ಇರುತ್ತಲ್ಲ, ಅದನ್ನ ನಾವು ಫಿಲ್ ಮಾಡಿಸ್ಕೊಳ್ಳೇಬೇಕಂದ್ರೆ ಕಿತ್ತಿರ್ತೀರಾ, ಪೂರ್ತಿ ರೂಟ್ನೇ ಕಿತ್ತಿರ್ತೀರಾ, ಅದ್ರ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೇಬೇಕಾ, ಗ್ಯಾಪ್ ಹಾಗೆ ಬಿಟ್ಟರು ನಡೆಯುತ್ತಾ ಅಂತ? ಅದು ವೆರಿ ಗುಡ್ ಕ್ವಶನ್ ಆಕ್ಚುಲಿ. ಸೊ ಅದ್ರಲ್ಲಿ ಏನಂದ್ರೆ ಹಲ್ಗಳು ಜಾಗ ಎಲ್ಲಿದೆ ಅಲ್ಲಿ ಹೋಗುತ್ತೆ. ಸೊ ಇವಾಗ ಜಾಗ ಉಳ್ಕೊಂಡಿದ್ರೆ ಅಕ್ಕಪಕ್ಕ ಹಲ್ಲೆಲ್ಲ ವೀಕ್ ಆಗುತ್ತೆ. ಸೊ ಅದರಿಂದ ನಾನ್ ಸಜೆಸ್ಟ್ ಮಾಡೋದು ಆ ಹಲ್ನ ರಿಹ್ಯಾಬಿಲಿಟೇಟ್ ಮಾಡೋದು ಅಥವಾ ಹೊಸ ಹಲ್ ಹಾಕ್ಸ್ಕೊಳ್ಳೋದು. ಸೊ ಅದರಿಂದ ಏನಾಗುತ್ತೆ, ಸಪೋರ್ಟ್ ಸಿಗುತ್ತೆ, ಮತ್ತೆ ಮೂಳೆ ಸವಿಯಲ್ಲ. ಜಾಸ್ತಿ ದಿನ ಅದನ್ನ ಬಿಟ್ರೆ ಮೂಳೆ ಎಲ್ಲ ಸವಿಯುತ್ತೆ. ಸೊ ಅಕ್ಕಪಕ್ಕ ಹಲ್ಲೆಲ್ಲ ವೀಕ್ ಆಗುತ್ತೆ. ಓಕೆ, ಈಗ ಹೇಳಿದ್ರಿ ವೀಕ್ ಆಗುತ್ತೆ ಹಲ್ಗಳು ಅಂತ, ಯಾಕಂದ್ರೆ ನಮಗೆ ಏಜ್ ಆಗ್ತಾ ಆಗ್ತಾ ಹಲ್ಗಳಿಗೂ ಏಜ್ ಆಗುತ್ತೆ. ಸೊ ನಾವು ಹಲ್ಗಳನ್ನ ಸ್ಟ್ರಾಂಗ್ ಆಗಿ ಇಟ್ಕೊಬೇಕು ಅಂದ್ರೆ ಯಾವ ರೀತಿ ಇಟ್ಕೊಬೇಕು ಅಂತ? ನಾವೇನ್ ಮಾಡೋದು, ಹೆಲ್ದಿ ಆಗಿ. ಸೊ ಡಯಟ್ ವೈಸ್ ಏನೇ ಅವಾಯ್ಡ್ ಮಾಡಬಾರ್ದು, ಏನು ಅವಾಯ್ಡ್ ಮಾಡಬಾರ್ದು. ಮತ್ತೆ ರಿನ್ಸ್ ಆಫ್ಟರ್ ಎವ್ರಿ ಮೀಲ್ ಅಂತ ಹೇಳ್ತೀವಿ ನಾವು. ಎಲ್ರಿಗೂ ನಾವು ಚೆನ್ನಾಗಿ ಮುಕ್ಕಳಿಸ್ಬೇಕು. 2 ಸಲ ಬ್ರಷ್ ಮಾಡ್ಬೇಕು. ಬ್ರಷ್ ಅಲ್ಲಿ ಟೂತ್ ಪೇಸ್ಟ್ ಯಾವ್ದು ಅಂದ್ರೆ ಫ್ಲೂರಿಡೇಟೆಡ್ ಟೂತ್ ಪೇಸ್ಟ್ ಅಂತ ಹೇಳ್ತೀವಿ ನಾವು. ಸೊ ಫ್ಲೂರೈಡ್ ಅಂತ ಅದು ರಿಮಿನರಲೈಸೇಷನ್ ಗೆ ಯೂಸ್ ಆಗುತ್ತೆ. ಆಮೇಲೆ ಫ್ಲಾಸಿಂಗ್ ಅಂತ ಹೇಳ್ತೀವಿ. ಸೊ ಇವೆಲ್ಲ ಮೇಂಟೈನ್ ಮಾಡಿದ್ರೆ ಮತ್ತೆ ರೆಗ್ಯುಲರ್ ಡೆಂಟಲ್ ಚೆಕ್ಅಪ್ ಮಾಡಿಸಿದ್ರೆ ಏನು ತೊಂದರೆ ಬರಲ್ಲ. ಸರ್, ಹಲ್ಗಳನ್ನ ವಾಶ್ ಮಾಡಿಸೋದಾದ್ರೆ ಎಷ್ಟು ಟೈಮ್ ಒಮ್ಮೆ ವಾಶ್ ಮಾಡಿಸ್ಬೇಕು? ಅದು ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು 6 months ಒನ್ಸ್ ಅಂತ ಕರೀತೀವಿ ಪೇಷಂಟ್ ನ, ಬಟ್ ನೆಸೆಸಿಟಿ ಇದ್ದೆ ಮಾತ್ರ ಮಾಡೋದು, ಇಲ್ಲ ಅಂದ್ರೆ ಮಾಡಲ್ಲ. ಅಂದ್ರೆ ಮಾಡಿಸ್ಲೇಬೇಕು ಅಂತ ಏನು ಇಲ್ವಾ? ಮಾಡಿಸ್ಲೇಬೇಕು ಅಂದ್ರೆ ಅವ್ರು ಮೇಂಟೈನ್ ಮಾಡಿಲ್ಲ ಅಂದ್ರೆ. ಸರ್, ಒಬ್ಬೊಬ್ರು ಹಲ್ಲು ಒಂದೊಂದರ ಇರುತ್ತಲ್ವಾ, ಸೊ ಅವರಿಗೆ ಇಂತಿಂತದೇ ಪೇಸ್ಟ್ ಬೇಕು ಅಂತ ಏನಾದ್ರು ಇರುತ್ತಾ? ಸೊ ನಾವು ಆ ರೀತಿ ಪೇಸ್ಟ್ ವೈಸ್ ಹೇಳಲ್ಲ ನಾನು, ಬಟ್ ಏಜ್ ವೈಸ್ ಪೇಸ್ಟ್ ವೇರಿ ಆಗುತ್ತೆ. ಓಕೆ, ಹಿಂದಿನ ಕಾಲದಲ್ಲೆಲ್ಲ ಇವಾಗ ಪೇಸ್ಟ್ ಗಳೇ ಇರ್ಲಿಲ್ಲ ಸರ್. ಇದು ಬೇವಿನ ಕಡ್ಡಿಯಲ್ಲಿ ಉಜ್ತಾ ಇದ್ರು, ಏನು ಕೆಂಡದಲ್ಲಿ ಉಜ್ತಾ ಇದ್ರು, ಗೊತ್ತು ನಿಮ್ಗೆ. ಈಗ ಇತ್ತೀಚೆಗೆ ಬಂದಿರೋದು ಪೇಸ್ಟ್ ಹಿಂಗೆ, ಅದ್ರಲ್ಲಿನೇ ಇವಾಗ್ಲೂ ಮಾಡಿದ್ರು ಏನಾದ್ರು ಎಫೆಕ್ಟ್ ಆಗುತ್ತೆ, ಅಥವಾ ಪೇಸ್ಟೇ ಯೂಸ್ ಮಾಡ್ಬೇಕಾ ಅಂತ? ಸೊ ಪೇಸ್ಟ್ ಏನಂದ್ರೆ ಇಟ್ ಇಸ್ ಜಸ್ಟ್ ಮೆಥಡ್ ಅಷ್ಟೇ. ನಾವು ಅಪ್ಡೇಟ್ ಆದಂಗೆ ಪೇಸ್ಟ್ ಯೂಸ್ ಅಲ್ಲಿ. ಇವಾಗ ಇನ್ನೊಂದು ಏನಂದ್ರೆ ಅಪ್ಡೇಟ್ ಆಗ್ತಾ ನಮ್ಗೆ ಫ್ಲೂರೈಡ್ ಗೊತ್ತು, ಫ್ಲೂರೈಡ್ ರಿಮಿನರಲೈಸ್ ಮಾಡುತ್ತೆ ಅಂತ. ಸೊ ಪೇಸ್ಟ್ ಅಲ್ಲಿ ನಾವು ಫ್ಲೂರೈಡ್ ಹಾಕಿದೀವಿ ಅಷ್ಟೇ. ಸೊ ಅದರಿಂದ ನಮ್ದು ಇನ್ನ ಬೆಟರ್ ರಿಮಿನರಲೈಸೇಷನ್ ಆಗುತ್ತೆ. ಸೊ ಮುಂಚೆ ಅವರು ನೀಮ್ ಸ್ಟಿಕ್ಸ್ ಎಲ್ಲ ಯೂಸ್ ಮಾಡ್ತಿದ್ರು, ಸೊ ಅದನ್ನು ಓಕೆ. ಬಟ್ ಇವಾಗ ಲೈಫ್ ಸ್ಟೈಲ್ ಹೆಂಗ್ ಚೇಂಜ್ ಆಗ್ತಿದೆ, ಅದ್ರ ಪ್ರಕಾರ ಟೂತ್ ಪೇಸ್ಟ್ ನಾವು ಯೂಸ್ ಮಾಡೋದು ಒಳ್ಳೇದು. ನಾನ್ ವೆಜ್ ತಿಂತಾರಲ್ವಾ, ಸೊ ಮೂಳೆಗಳನ್ನೆಲ್ಲ ಕಡಿತಾರೆ, ಸೊ ಆ ಟೈಮ್ ಅಲ್ಲಿ ಹಲ್ಲಿಗೆ ಏನಾದ್ರು ಎಫೆಕ್ಟ್ ಆಗುತ್ತಾ? ಆಗಲ್ಲ. ಅಂದ್ರೆ ಇವಾಗ ನಾನ್ ವೆಜ್ ಇರ್ಲಿ ಅಥವಾ ಶುಗರ್ ಕೇನ್ ಇರ್ಲಿ, ಸೊ ಅದನ್ನ ಯೂಸ್ ಮಾಡಿದ್ರೆ ಇನ್ನ ಜಾಸ್ತಿ ಯೂಸ್ ಮಾಡಿದ್ರೆ ಇನ್ನ ಬೆಟರು. ಬಟ್ ಸಡನ್ಲಿ ಯೂಸ್ ಮಾಡಿದ್ರೆ ಕಷ್ಟ. ಹಲ್ಗಳಿಗೆ ಅಷ್ಟು ಸಪೋಸ್ ಸಡನ್ಲಿ ನೀವು ಅಂದ್ರೆ ಇಷ್ಟ ದಿನ ಮಾಡಿರ್ಲಿಲ್ಲ, ಸಡನ್ಲಿ ಮಾಡಿದ್ರೆ ಹಲ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳುತ್ತೆ, ಸೊ ಅದು ಕಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅಭ್ಯಾಸ ಆಗಿದ್ರೆ ಅಂದ್ರೆ ಕಂಟಿನ್ಯೂಸ್ಲಿ ದಿನ ಎವ್ರಿ ಡೇ ಮಾಡ್ತಾ ಇದ್ರೆ ಏನ್ ತೊಂದರೆ ಆಗೋದು. ಹಲ್ಗಳು ಇದಕ್ಕಿದಾಗೆ ಹಳದಿ ಆಗುತ್ತಲ್ವಾ, ಸೊ ಅದಕ್ಕೆ ಏನ್ ರೀಸನ್ ಇರ್ಬೋದು? ಅದು ನಮ್ ಡಯಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ ಇಂಡಿಯನ್ ಡಯಟ್ ಇರೋದಂಗೆ. ಸೊ ಅವಾಗ ನಾವು ಊಟ ಆದ ತಕ್ಷಣ ನಮ್ ಮುಕ್ಕಳ್ಸಲ್ಲ, ಸೊ ಎಲ್ಲ ಊಟ ಎಲ್ಲ ಸೇರ್ಕೊಂಡಿರುತ್ತೆ ಅಲ್ಲಿ. ಸೊ ಅದರಿಂದ ಈ ತರ ಆಗುತ್ತೆ. ಅದನ್ನ ನಾವು ಅವಾಯ್ಡ್ ಅಂದ್ರೆ ತೆಗಿಬೋದಾ ಹಳದಿ ಹಲ್ಲು, ಅದು ಕಂಟಿನ್ಯೂ ಆಗುತ್ತಾ? ಸೊ ಇದಿದೆ, ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಅವಾಯ್ಡ್ ಮಾಡಬಹುದು ಅದನ್ನ. ಬೈ ಚಾನ್ಸ್ ಟ್ರೀಟ್ಮೆಂಟ್ ಬೇಕು ಅಂದ್ರೆ ಬ್ಲೀಚಿಂಗ್ ಅಂತ ಹೇಳ್ತೀವಿ. ಸೊ ಬ್ಲೀಚಿಂಗ್ ಮಾಡಿಸಿ ಅದನ್ನ ಮಾಡಬಹುದು. ಬ್ಲೀಚಿಂಗ್ ಇಂದ ಏನ್ ಪ್ರಾಬ್ಲಮ್ ಆಗಲ್ವಾ? ಬ್ಲೀಚಿಂಗ್ ಇಂದ ಯೂಶಲಿ ಏನು ಪ್ರಾಬ್ಲಮ್ ಆಗಲ್ಲ. ಅದ್ಮೇಲೆ ಏನ್ ಲೇಯರ್ ಇದೆ ಅದನ್ನ ತೆಗಿತೀವಿ ಅಷ್ಟೇ.
ಸರ್ ಬ್ರೇಸಸ್ ಹಾಕ್ಸ್ದವಾಗ ಇವಾಗ ಅದಕ್ಕೆ ಆದಂತಹ ಬ್ರಷ್ ಗಳನ್ನ ಕೊಡ್ತೀರಾ ಅಲ್ವಾ, ಅದನ್ನೇ ಪರ್ಮನೆಂಟ್ ಆಗಿ ಯೂಸ್ ಮಾಡ್ಬೇಕಾ ಅಥವಾ ಒಂದಷ್ಟು ಟೈಮ್ ಅಂತ ಏನಾದ್ರು ಇರುತ್ತಾ? ನಾವು ಬ್ರೇಸಸ್ ಟೈಮ್ ಅಲ್ಲೇ ಹೇಳೋದಷ್ಟೇ. ಬ್ರೇಸಸ್ ಅಂದ್ರೆ ನಾವು ತೆಗೆದ ಆದ್ಮೇಲೆ ನಾರ್ಮಲ್ ಬ್ರಷಿಂಗ್ ಅಂತ ಹೇಳ್ತೀವಿ, ಬಟ್ ಬ್ರೇಸಸ್ ಮಧ್ಯ ಗ್ಯಾಪ್ ಇರುತ್ತೆ ಒಂಚೂರು. ಸೊ ಅದನ್ನ ಆ ಗ್ಯಾಪ್ ನ ಮೇಂಟೈನ್ ಮಾಡೋದಕ್ಕೆ ನಾವು ಸ್ಪೆಷಲ್ ಟೂತ್ ಬ್ರಷಸ್ ಅಂತ ಕೊಡ್ತೀವಿ. ಬಟ್ ನಾರ್ಮಲಿ ಅದು ತೆಗ್ದಾದ್ಮೇಲೆ ನಾರ್ಮಲ್ ಬ್ರಷ್ ಯೂಸ್ ಮಾಡಿದ್ರೆ ಒಳ್ಳೇದು. ಓಕೆ, ಒಂದ್ ಏಜ್ ಅಲ್ಲಿ ನಾವ್ ಇವಾಗ ಚಿಕ್ಕ ಏಜ್ ಅಲ್ಲೇ ಬ್ರೇಸಸ್ ಹಾಕ್ಸಿರ್ತೀವಿ. ಸೊ ಹೋಗ್ತಾ ಹೋಗ್ತಾ ಅದನ್ನ ತೆಗ್ಸಿರ್ತೀವಿ ಅಲ್ವಾ, ಏನು ಅದಕ್ಕೊಂದು ಅಲೈನರ್ ತರ ಕೊಟ್ಟಿರ್ತಾರೆ, ಅದು ಕೂಡ ಒಂದು ಪೀರಿಯಡ್ ಆಫ್ ಟೈಮ್ ವರ್ಗೂ ಇರುತ್ತೆ, ಅದನ್ನ ತೆಗೆದು ಬಿಡ್ತೀವಿ, ಆಮೇಲೆ ಹಾಕದೆ ಯೂಸ್ ಮಾಡಲ್ಲ. ಸೊ ಏಜ್ ಆಗ್ತಾ 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 ಅದು ಪರ್ಮನೆಂಟ್ ಆಗಿ ಆ ಗ್ಯಾಪ್ ಗಳು ಫಿಲ್ಲಿಂಗ್ ಆಗೇ ಇರುತ್ತಾ ಅಥವಾ ಓಪನ್ ಆಗೋ ಚಾನ್ಸಸ್ ಇರುತ್ತಾ ಅಂತ? ಇನ್ಸ್ಟ್ರಕ್ಷನ್ ಫಾಲೋ ಮಾಡಿದ್ರೆ ಏನು ಆಗಲ್ಲ, ಬಟ್ ಮೋಸ್ಟ್ ಪೇಷಂಟ್ಸ್ ಫಾಲೋ ಮಾಡಲ್ಲ ಅದನ್ನ, ಆ ಗ್ಯಾಪ್ ಎಲ್ಲ ಓಪನ್ ಆಗ್ಬಿಡುತ್ತೆ. ಸೊ ಆವಾಗ ನಾವೇನ್ ಮಾಡ್ತೀವಿ, ಇನ್ನೊಂದ್ಸಲ ಟ್ರೀಟ್ಮೆಂಟ್ ಹೇಳ್ತೀವಿ ಅಥವಾ ರಿಟೇನರ್ಸ್ ಅಂತ ಆಕ್ಟಿವ್ ರಿಟೇನರ್ಸ್ ಅಂತ ಕೊಡ್ತೀವಿ, ಹಾಗಾಗಿ ಇರುತ್ತೆ. ಅಲ್ಲ, ಅದಕ್ಕೇನು ನೀವು ಹೇಳ್ಬೋದು, ಒಂದು ಸಜೆಷನ್ ಕೊಡೋದಾದ್ರೆ? ನನ್ನ ಪೇಷಂಟ್ಸ್ ಗೆ ನಾನು ಫುಲ್ ರಿಟೇನರ್ಸ್ ಇಸ್ ಲೈಫ್ ಲಾಂಗ್ ಅಂತ ಹೇಳ್ತೀನಿ ನಾನು. ಸೊ ಫಸ್ಟ್ 6 months ಫುಲ್ ಟೈಮ್ ಅಂತ ಹೇಳ್ತೀವಿ, ಆಮೇಲೆ 6 months ಸ್ಲೋಲಿ ಕಡಿಮೆ ಮಾಡ್ತಾ ನೈಟ್ ಮಾತ್ರ ಹೇಳ್ತೀನಿ, ಆಮೇಲೆ ವೀಕ್ಲಿ ಥ್ರೈಸ್ ಅದರ ನೈಟ್ ಮಾತ್ರ ಹಾಕೊಂಡ್ರೆ ಒಳ್ಳೇದದು. ಸೊ ಓಪನ್ ಆಗೋ ಚಾನ್ಸಸ್ ಇರಲ್ಲ. ಎಸ್ ಸರ್, ನೀವು ಇಷ್ಟೊತ್ತು ಹೇಳಿದ್ರಿ ಯಾವ ರೀತಿ ವಕ್ರ ಹಲ್ಲು ಯಾವ ಕಾರಣಕ್ಕೆ ಬರ್ಬೋದು ಅಂತ. ಇಫ್ ಇನ್ ಕೇಸ್ ಈ ಡಯಾಬಿಟಿಕ್ ಪೇಷಂಟ್ಸ್ ಇರ್ತಾರೆ, ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಈಗ ಸಕ್ಕರೆ ಕಾಯಿಲೆ ಬಂದಿರ್ಬೋದು ಅಥವಾ ಬೇರೆ ಏನೋ ಕಾಯಿಲೆಗಳಿರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಸಕ್ಕರೆ ಕಾಯಿಲೆಗೆ ಅಂತ ಹೋದಾಗ ಅವರ ಹಲ್ಲುಗಳನ್ನು ಕಿತ್ತರೆ, ನಿಮಗೆ ಗೊತ್ತಿರುತ್ತೆ ಸಕ್ಕರೆ ಕಾಯಿಲೆ ಅಂತ ಬಂತು ಅಂದ್ರೆ ಗಾಯಗಳಾದ್ರೆ ಬೇಗ ವಾಸಿಯಾಗಲ್ಲ ಅಥವಾ ಏನಾದ್ರೂ ಎಕ್ಸ್ಟ್ರಾ ಇನ್ಫೆಕ್ಷನ್ಸ್ ಆಗ್ಬೋದು ಅನ್ನೋದು. ಸೊ ಈ ರೀತಿಯಾದಂತಹ ಪೇಷಂಟ್ಗಳಿಗೆ ವಕ್ರ ಹಲ್ಲಿದ್ದಾಗ ಅದನ್ನ ಯಾವ ರೀತಿ ನೀವು ಹ್ಯಾಂಡಲ್ ಮಾಡಬಹುದು ಅಂತ? ಈ ಪೇಷಂಟ್ಸ್ ನಾವು ಮೆಡಿಕಲಿ ಕಾಂಪ್ರಮೈಸ್ ಪೇಷಂಟ್ಸ್ ಅಂತ ಹೇಳ್ತೀವಿ. ಸೊ ಈ ಪೇಷಂಟ್ಸ್ ಅಲ್ಲಿ ಫಸ್ಟ್ ನಾವು ಅವ್ರದ್ದು ಏನ್ ಮಾತ್ರೆ, ಯಾವ ಮಾತ್ರೆ ಮತ್ತೆ ಡೋಸೇಜ್ ಅಂತ ನೋಡ್ತೀವಿ. ಮತ್ತೆ ಇನ್ನೊಂದು, ನಾವು ಹಲ್ ಕೀಳಕ್ಕಿಂತ ಮುಂಚೆ ಪ್ರೊಸೀಜರ್ಸ್, ಅವ್ರದ್ದು ಶುಗರ್ ಹೆಂಗಿದೆ, ಶುಗರ್ ಚೆಕ್ ಮಾಡ್ತೀವಿ. ಶುಗರ್ ಹೆಚ್ಚು ಕಡಿಮೆ ಏನಾದ್ರು ಇದ್ರೆ ಮಾತ್ರೆ ಕೊಡ್ತೀವಿ. ನಾರ್ಮಲ್ ಬಂದ ಮೇಲೆ ಸ್ಟಾರ್ಟ್ ಮಾಡೋದು ಫಸ್ಟ್. ಆದ ನಂತರ ನಾವು ಹಲ್ ಕೀಳಾದ್ಮೇಲೆ ಆಂಟಿಬಯೋಟಿಕ್ಸ್ ಕೊಡ್ತೀವಿ ನಾವು. ಯಾಕಂದ್ರೆ ಇನ್ಫೆಕ್ಷನ್, ಯಾವ ತರದ್ದು ಇನ್ಫೆಕ್ಷನ್ ಆಗ್ಬಾರ್ದು ಅವ್ರಿಗೆ, ಅವ್ರು ಆಲ್ರೆಡಿ ಇಮ್ಯುನೋ ಕಾಂಪ್ರಮೈಸ್ ಇರ್ತಾರೆ. ಸೊ ನಾವು ಯಾವ್ದು ಇನ್ಫೆಕ್ಷನ್ ಆಗ್ಬಾರ್ದು ಅಂತ ನಾವು ಆಂಟಿಬಯೋಟಿಕ್ಸ್ ಮತ್ತೆ ಪೇನ್ ಕಿಲ್ಲರ್ಸ್ ಎಲ್ಲ ಕೊಡ್ತೀವಿ ನಾವು. ಸ್ವಲ್ಪ ಹೀಲಿಂಗ್ ಡಿಲೇ ಆಗ್ಬೋದು, ನಾರ್ಮಲ್ ಆಗಿ ಹೀಲ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ ಅವರಿಗೆ. ಯೂಶಲಿ 99.9% ಏನು ಪ್ರಾಬ್ಲಮ್ ಮೇಂಟೈನ್ ಮಾಡಿದ್ರೆ ಏನು ನಾರ್ಮಲ್ ಪೇಷಂಟ್ಸ್ ತರಾನೇ ಅವ್ರದ್ದು ಹೀಲ್ ಆಗುತ್ತೆ. ಓಕೆ, ಫೈನ್. ನಮ್ಮ ವೀಕ್ಷಕರಿಗೆ ನೀವು ಟಿಪ್ಸ್ ಕೊಡೋದಾದ್ರೆ, ಹಲ್ಗಳನ್ನ ಹೆಲ್ದಿಯಾಗಿ ಹೇಗೆ ಇಟ್ಕೊಬೇಕು, ಸುರಕ್ಷಿತವಾಗಿ ಹೇಗೆ ಇಟ್ಕೊಬೇಕು ಅಂತ ಟಿಪ್ಸ್ ಕೊಡೋದಾದ್ರೆ ಯಾವ ರೀತಿ ಟಿಪ್ಸ್ ಕೊಡ್ತೀರಾ? ಮೋಸ್ಟ್ಲಿ ಪೇಷಂಟ್ಸ್ ಅವ್ರು ಸ್ವಲ್ಪ ಭಯ ಪಡ್ತಾರೆ, ಡೆಂಟಿಸ್ಟ್ ಹತ್ರ ಯಾಕೆ ಹೋಗ್ಬೇಕು ನಾನು ಬಟ್ ಹೋಗ್ಲೇಬೇಕು. ಬಿಕಾಸ್ ಹೆಲ್ದಿ ಆಗಿರೋಂತ ಒಂದು ಟ್ರೀಟ್ಮೆಂಟ್ ತಗೊಬೇಕು ಅಂದ್ರೆ ಡೆಂಟಿಸ್ಟ್ ನ ಕಾಂಟ್ಯಾಕ್ಟ್ ಮಾಡೋದು ಬೆಟರ್. ನಾವೇ ಏನೋ ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಎಡವಟ್ಟ ಆಗುತ್ತೆ. ಕರೆಕ್ಟ್. ಸೊ ಫಸ್ಟ್ ನಾನು ಹೇಳೋದು, ನಿಮ್ದು ಜನರಲ್ ಹೆಲ್ತ್ ಸ್ಟಾರ್ಟ್ಸ್ ಫ್ರಮ್ ಯೋರ್ ಓರಲ್ ಹೆಲ್ತ್ ಅಂತ. ನಿಮ್ ಹೆಲ್ತ್ ಚೆನ್ನಾಗಿದ್ರೆ ನೀವು ಚೆನ್ನಾಗಿ ತಿನ್ಬಹುದು, ಚೆನ್ನಾಗಿ ಸ್ಮೈಲ್ ಮಾಡಬಹುದು. ಸೊ ನಮ್ಗೆ ಮೆಂಟಲ್ ಕಾನ್ಫಿಡೆನ್ಸ್ ಇರುತ್ತೆ, ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ಸೊ ಎಲ್ಲ ಅಫೆಕ್ಟ್ ಆಗುತ್ತೆ. ಹಲ್ಲು ಸಿಕ್ಕಾಬಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಒಂದು ಫೇಸ್ ಅಂತ. ಫಸ್ಟ್ ನೋಡದೆ ಫೇಸ್ 100%. ನಾನ್ ಹೇಳೋದು ಅದನ್ನ ಮೇಂಟೈನ್ ಮಾಡಿ. ಸೊ ರೆಗ್ಯುಲರ್ ಆಗಿ ಅಪಾಯಿಂಟ್ಮೆಂಟ್ಸ್ ಅಂದ್ರೆ ಡೆಂಟಿಸ್ಟ್ ವಿಸಿಟ್ಸ್ ಮಾಡಿ. ಭಯ ಪಡೋದ್ ಏನ್ ಅವಶ್ಯಕತೆ ಇಲ್ಲ ಅಲ್ಲಿ. ಸೊ ಎಲ್ಲ ನಾರ್ಮಲ್ ಆಗಿ ಪ್ರೊಸೀಜರ್ ಆಗುತ್ತೆ. ನೀವು ಸ್ಟಾರ್ಟಿಂಗ್ ಅಲ್ಲೇ ಮೇಂಟೈನ್ ಮಾಡಿದ್ರೆ ಅದು ಎಕ್ಸ್ಟ್ರಾಕ್ಷನ್ ಅಥವಾ ಹಲ್ ಕೀಳೋದ್ ಪರಿಸ್ಥಿತಿ ಬರಲ್ಲ ಅದು ನಿಮ್ಗೆ. ಸೊ ಹಾಗಾಗಿ ಮೇಂಟೈನ್ ಮಾಡಿದ್ರೆ ನಿಮ್ದು ಸ್ಮೈಲು ಚೆನ್ನಾಗಿರುತ್ತೆ ಮತ್ತೆ ಹೆಲ್ತ್ ಚೆನ್ನಾಗಿರುತ್ತೆ. ಫೈನಲ್ ಒಂದು ಕ್ವಶನ್ ಇದೆ ಸರ್, ಹೀರೋಯಿನ್ಸ್ ಗಳು ಅವರ ಹಲ್ಲನ್ನ ಯಾವ ರೀತಿ ಮೇಂಟೈನ್ ಮಾಡ್ತಾರೆ? ಅವ್ರೇನಾದ್ರು ಸ್ಪೆಷಲ್ ಕೇರ್ ಇರುತ್ತಾ ಅವರಿಗೆ ಅಥವಾ ನಾರ್ಮಲ್ ಆಗಿನೇ ಇರುತ್ತಾ ಅಂತ? ಅಂದ್ರೆ ಹೀರೋಯಿನ್ಸ್ ಅಲ್ಲಿ ನಾವು ಸ್ಮೈಲ್ ಡಿಸೈನ್ ಅಂತ ಮಾಡ್ತೀವಿ. ಸೊ ಫಸ್ಟ್ ಬ್ರೇಸಸ್ ಅಥವಾ ಅಲೈನರ್ಸ್ ಕೊಟ್ಟು ಹಲ್ ಪೊಸಿಷನ್ ನ ಅಲೈನ್ ಮಾಡ್ತೀವಿ. ಆಮೇಲೆ ಬೈ ಚಾನ್ಸ್ ಅದು ಪ್ರಪೋರ್ಷನಾಲಿಟಿ ಮೇಂಟೈನ್ ಮಾಡೋದಕ್ಕೆ ನಾವು ಸ್ಮೈಲ್ ಡಿಸೈನ್ ಮಾಡ್ತೀವಿ. ಸೊ ಎಲ್ಲಿ ಬೇಕು ನಾವು ಹಲ್ ಆಡ್ ಮಾಡ್ತೀವಿ ಅಥವಾ ನಾವು ವಿನ್ಯರ್ಸ್ ಕೊಡ್ತೀವಿ. ಸೊ ಆ ತರ ಬೇಜಾನ್ ಅಂದ್ರೆ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದಾವೆ. ಸೊ ನಾವು ಪೇಷಂಟ್ ಗೆ ಯಾವ್ದು ಸೆಟ್ ಆಗುತ್ತೆ ಆ ಮೊಡಾಲಿಟೀಸ್ ಮಾಡ್ತೀವಿ. ಓಕೆ ಸರ್, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ಇಷ್ಟೊಂದು ಮಾಹಿತಿಗಳು, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಹಲ್ಗಳ ಬಗ್ಗೆ, ಹಲ್ಗಳ ಸುರಕ್ಷತೆಯ ಬಗ್ಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮಗೆ ಈ ಮಾಹಿತಿಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೆ. ನಿಮಗೂ ಕೂಡ ಈ ಮಾಹಿತಿಗಳು ಯೂಸ್ ಆಗುತ್ತೆ ಅಂತ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇಲ್ಲಿಗೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.